ಮೌರ್ಯನ ಕೈಲಂತೂ ಏನೂ ಆಗಿಲ್ಲ, ವೇಸ್ಟ್ ಅವನು. ಅಟ್ಲೀಸ್ಟ್ ಈ ಶೌರ್ಯ ಆದರೂ ನಕ್ಷತ್ರಂಗೊಂದು ಗತಿ ಕಾಣಿಸಿದ್ರೆ ಸಾಕು, ನೆಮ್ಮದಿಯಾಗಿರ್ಬೋದು. ಇಷ್ಟಾದ್ಮೇಲೂ ಇನ್ನೂ ಅತ್ತೆ ಮೌರ್ಯನ ಮದುವೆ ಮಾಡ್ಕೊ ಅಂತ ತಲೆ ತಿನ್ನಲ್ಲ. ನಕ್ಷತ್ರ ಸತ್ರೆ ಭೂಪತಿನೂ ಸಿಂಗಲ್ಲೇ. ಹಾಗೋ ಹೀಗೋ ಮಾಡಿ ಇವನನ್ನ ಒಲಿಸ್ಕೊಂಡ್ರೆ ಲೈಫ್ ಸೆಟಲ್. ಹಲೋ ಮುನ್ನಾ. ಹಲೋ ಅಮ್ಮ. ಅಮ್ಮ, ಈ CS ಸುಮ್ಮನೆ ಇರೋ ತರ ಕಾಣಿಸ್ತಾ ಇಲ್ಲಮ್ಮ. ನಿಮ್ ಮರ್ಯಾದೆ ತೆಗಿಬೇಕು ಅಂತ ನೀನ್ ನಿರ್ಧಾರ ಮಾಡಿದಾನೆ. ಏನ್ ಹೇಳ್ತಿದ್ಯಾ ಮುನ್ನಾ? ಮತ್ತೆ ಅಂತದ್ದೇನಾಯ್ತು? ಯೋ, ನ್ಯೂಸ್ ಚಾನೆಲ್ ಓಪನ್ ಮಾಡಿ ಅಮ್ಮ, ಏನೇನೋ ಹೇಳ್ತಿದ್ದಾರೆ. ನ್ಯೂಸ್ ಚಾನಲ್ ಮುನ್ನಾ, ಕರೆಕ್ಟ್ ಆಗಿ ಹೇಳು, ನಂಗೇನು ಅರ್ಥ ಆಗ್ತಿಲ್ಲ. ಓ ಅಮ್ಮ, ನ್ಯೂಸ್ ಚಾನೆಲ್ ನೋಡಿ, ಏನೇನೋ ನ್ಯೂಸ್ ಬರ್ತಾ ಇದೆ. ಯಾವ ಚಾನಲ್ ಅಲ್ಲಿ? ಯಾವ್ದಾದ್ರೂ ಸರಿ, ಯಾವ್ದೇ ಕನ್ನಡ ನ್ಯೂಸ್ ಚಾನೆಲ್ ಹಾಕಿದ್ರು ಬರೀ ಅದೇ ನ್ಯೂಸ್ ಓಡ್ತಾ ಇದೆ ಅಮ್ಮ. ಮುನ್ನಾ ನ್ಯೂಸ್ ಚಾನಲ್ ನೋಡಿ ಅಂತಿದ್ದಾನೆ. ಅಣ್ಣನಿಂದಲೇ ತಮ್ಮನ ಹೆಂಡತಿ ಅಪಹರಣ, ಆಡುವಾಗಲೇ ತಮ್ಮನ ಹೆಂಡತಿಯನ್ನು ಎಳೆದುಕೊಂಡು ಹೋದ ವ್ಯಕ್ತಿ, ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್, ತಪ್ಪಿಸಿಕೊಂಡು ಹೋಗಿರುವ ಅಪರಾಧಿ. ನಗರದ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಶಕುಂತಲಾ ದೇವಿಯವರ ಹಿರಿಯ ಮಗ ಶೌರ್ಯ ತನ್ನ ತಮ್ಮನ ಹೆಂಡತಿಯನ್ನು ಅಪಹರಿಸಿದ್ದಾರೆ. ಅಪಹರಣಕ್ಕೆ ಒಳಗಾದ ಹುಡುಗಿಯ ತಂದೆ ಚಂದ್ರಶೇಖರ್ ಈ ಬಗ್ಗೆ ಖುದ್ದು ಪ್ರತಿಕ್ರಿಯಿಸಿದ್ದು, ಅಪರಾಧಿಗೆ ಕಠಿಣ ಶಿಕ್ಷೆಗೆ ಆಗ್ರಹಪಡಿಸಿದ್ದಾರೆ. ಓ, ಇದಿನ್ನೂ ಮಜಾ ಇದೆ. ಓ ಗಾಡ್, ಏನಿದೆಲ್ಲ ಭೂಪತಿ? ಈ ಮನುಷ್ಯ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಮಗಳು ಮನೆಗೆ ಬರ್ತಾಳೆ, ಅವಳು ಸೇಫ್ ಆಗಿರ್ತಾಳೆ, ನಾನು ಅವಳನ್ನು ಉಳಿಸ್ಕೊತೀನಿ ಅಂತ ಹೇಳಿದ್ದೀನಮ್ಮ. ಆದ್ರೂ ನ್ಯೂಸ್ ಚಾನೆಲ್ ಕೊಟ್ಟಿದ್ದಾರೆ. ಈಗ ಇದನ್ನ ಇಡೀ ಸ್ಟೇಟ್ ನೋಡುತ್ತೆ, ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಶಕುಂತಲಾ ದೇವಿ ಮನೇಲಿ ಈ ತರ ಎಲ್ಲ ನಡೀತಿದ್ಯಾ ಅಂತ ಜನ ಆಡ್ಕೊಂಡು ನಗ್ತಾರೆ ಭೂಪತಿ. ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಅಣ್ಣನಿಂದಲೇ ತಮ್ಮನ ಹೆಂಡತಿಯ ಅಪಹರಣ, ಆಡುವಾಗಲೇ ತಮ್ಮನ ಹೆಂಡತಿಯನ್ನು ಎಳೆದುಕೊಂಡು ಹೋದ ವ್ಯಕ್ತಿ. ಭಾವನೆ ತಮ್ಮನ ಹೆಂಡತಿನ ಕಿಡ್ನಾಪ್ ಮಾಡಿದಂತೆ. ಏನ್ ಖುಷಿ ನೋಡಿ ಇವ್ರಿಗೆ, ಅದು ಅಂತ ದೊಡ್ಡ ಮನೆ ಮಕ್ಕಳಾಗಿ. ನಗರದ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಶಕುಂತಲಾ ದೇವಿಯವರ ಹಿರಿಯ ಮಗ ಶೌರ್ಯ ತನ್ನ ತಮ್ಮನ ಹೆಂಡತಿಯನ್ನು ಅಪಹರಿಸಿದ್ದಾರೆ. ಸರ್, ಸ್ವಲ್ಪ ನ್ಯೂಸ್ ನೋಡ್ಬೋದಾ? ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್, ತಪ್ಪಿಸಿಕೊಂಡು ಹೋಗಿರುವ ಅಪರಾಧಿ. ನನ್ ಮಾತ್ ಕೇಳಿ ಬಾವ, ನಿಮ್ ಕೈ ಮುಗಿತೀನಿ, ಇಂತ ತಪ್ಪು ಮಾಡ್ಬೇಡಿ ದಯವಿಟ್ಟು ಬಾವ. ಮನೆಗೆ ಹೋಗೋಣ, ಗಾಡಿ ತಿರ್ಸಿ ಬಾವ. ಮನೇನಾ? ಇನ್ನು ನಿನಗೆ ಯಾವ ಮನೇನೂ ಇಲ್ಲ. ಸ್ಮಶಾನನೇ ನಿನ್ ಮನೆ. ನಿನ್ನ ಮೌರ್ಯನ ಹತ್ರ ಕರ್ಕೊಂಡು ಹೋಗ್ತೀನಿ. ಅವನಿಗಾಗಿರೋ ಅನ್ಯಾಯಕ್ಕೆ ಅವನು ನಿಮ್ ಮೇಲೆ ಸೇರಿ ತೀರಿಸ್ಕೊತಾನೆ. ಅಣ್ಣ ಅಂದ್ರೆ ನೀನು ಕಣ, ನಿನ್ ತರ ಇರ್ಬೇಕು. ನನ್ಗೋಸ್ಕರ ಇಂಥ ಒಂದು ದೊಡ್ಡ ರಿಸ್ಕ್ ತಗೊಂಡ್ಯಾ? ಇನ್ನ ದೇವರು ಬಂದ್ರು ಉಳ್ಸಕ್ಕಾಗಲ್ಲ. ಸಾಯಕ್ಕಾಡಿನ ನಕ್ಷತ್ರ ಚಂದ್ರಶೇಖರ್. ನಾವಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಶೌರ್ಯ ಮೌರ್ಯ ಸೇರ್ಕೊಂಡು ಅವನ್ನ ಮುಗಿಸಿದ್ರೆ ಅದೇ ನೆಮ್ಮದಿ. ಅದಕ್ಕೂ ಮೊದಲೇ ಭೂಪತಿ ಏನಾದ್ರು ಅವ್ರಿರೋ ಜಾಗನ ಫೈಂಡ್ ಔಟ್ ಮಾಡಿ ಅಲ್ಲಿ ರೀಚ್ ಆದ್ರೆ ಅದೇ ಒಂದು ಯೋಚನೆ ಆಗಿದೆ. ಇವತ್ ನಕ್ಷತ್ರ ಹೆಣ ಬಿದ್ರೆ ಇಷ್ಟೆಲ್ಲ ನಡೆಯೋದಕ್ಕೂ ಒಂದು ಬೆಲೆ. ಇದೆಲ್ಲ ಯಾವಾಗ ಮುಗಿಯುತ್ತೆ ಭೂಪತಿ? ಇನ್ನು ಎಷ್ಟು ದಿನ ನಾ ಹೀಗೆ ಓದಾಡ್ತಾ ಇರ್ಬೇಕು? ಜಾಸ್ತಿ ದಿನ ಇಲ್ಲ. ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಅಂತ್ಯ ಬರೆಯ, ಆಮೇಲೆ ನಿನಗ ಯೋಚನೆನೇ ಇರಲ್ಲ. ಏನು ಹಾಗಂದ್ರೆ? ನೋಡ್ತಾರಮ್ಮ, ಅಪರಾಧಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಬಾವ, ನೀವು ದೊಡ್ಡವರು, ಮನೆಗೆ ಹಿರಿ ಮಗ, ನೀವಿಂತ ತಪ್ಪು ಮಾಡಬೇಡಿ ಬಾವ. ನನ್ನ ಮೇಲಿನ ಸಿಟ್ಟಿಗೆ ನೀವು ಮನೆಯವ್ರ ಪ್ರೀತಿನ ಕಳ್ಕೋಬೇಡಿ.
ಅವ್ರು ಯಾವತ್ತೂ ಒಪ್ತಾ ಇರೋ ಪರಿಸ್ಥಿತಿ ತಂದ್ಕೋಬೇಡಿ ಬಾಬಾ. ಒಂದ್ಸರಿ ಮಯೂರಿ ಅಕ್ಕನ್ನ ನೆನ್ಸ್ಕೊಳ್ಳಿ, ನಿಮ್ ಮಗಳನ್ನ ನೆನ್ಸ್ಕೊಳ್ಳಿ, ನಿಮ್ಮಮ್ಮನ್ನ ನೆನ್ಸ್ಕೊಳ್ಳಿ ಬಾಬಾ. ನೋಡಿ, ನಾನ್ ಸತ್ರೆ ಇನ್ನೊಂದು ಕ್ಷಣದಲ್ಲಿ ನನ್ನ ಜೀವ ಹೋಗುತ್ತೆ, ಆಮೇಲೆ ನನಗೆ ಯಾವ ನೋವು ಇರಲ್ಲ. ಆದ್ರೆ ನೀವು ಬದುಕಿದ್ದು ಪ್ರತಿದಿನ ನೋವು ಪಡ್ತೀರಾ, ಒಬ್ಬಂಟಿಯಾಗಿ ಬದುಕ್ತೀರಾ. ಹಾಗೆ ಮಾಡ್ಕೋಬೇಡಿ ಬಾಬಾ, ಆ ಥರ ಪರಿಸ್ಥಿತಿ ತಂದ್ಕೋಬೇಡಿ. ನಿಮ್ಮ ಮನೆಯವ್ರಿಗೆ ದ್ರೋಹ ಮಾಡಬೇಡಿ ಬಾಬಾ. ನನ್ನ ಲೈಫ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಗೆ ಬದುಕೋತೀನಿ, ಅದ್ರ ಬಗ್ಗೆ ನಿನಗೆ ಯೋಚನೆ ಬೇಡ. ಏಯ್, ಅಣ್ಣನ್ಗೆ ನಾನಿದ್ದೀನಿ, ಅವ್ನು ಯಾವತ್ತೂ ಒಂಟಿ ಅಲ್ಲ. ಈ ತರ ಎಮೋಷನಲ್ ಡೈಲಾಗ್ ಹೊಡೆದು ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೋಬೇಡ. ಅಣ್ಣ ಇದಕ್ಕೆಲ್ಲ ಬೀಳಲ್ಲ. ಕರೆಕ್ಟಾಗಿ ಹೇಳ್ದೆ ಕಣೋ. ನಮ್ಮ ಲೈಫ್ನ ಹಾಳು ಮಾಡಿ ಈಗ ನಮಗೆ ಮಾಟ ಮಾಡ್ತಾ ಇದ್ದಾಳೆ. ಮೊದಲು ನಿನ್ನ ಕತೆ ಮುಗಿಸಿ ನಿಮ್ಮಪ್ಪಗೆ ನಿನ್ನ ಬಾಡಿ ಪಾರ್ಸಲ್ ಮಾಡ್ತೀನಿ. ಮನೆ ಮುಂದೆ ಹೆಣ ಇಟ್ಕೊಂಡು ಅವ್ನು ಮುದ್ದಾಡ್ತಾನ, ನನ್ನ ಕಣ್ಣು ತುಂಬಾ ನೋಡ್ಬೇಕು. ಭೂಪತಿ, ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ಅವ್ರೆಲ್ಲದಾರ? ನಕ್ಷತ್ರ ಎಲ್ಲದಾಳೆ ಅಂತ ಗೊತ್ತಿಲ್ಲ. ನಾವ್ ಈ ತರ ಅಲಿತಿದ್ರೆ ಅವಳು ಸಿಗ್ತಾಳ? ಹೌದು ಭೂಪತಿ, ನಾವು ಗೊತ್ತು ಗುರಿ ಇಲ್ಲದೆ ಹೋಗ್ತಿದೀವಿ ಅಂತ ಅನ್ನಿಸ್ತಿಲ್ವಾ? ಅಟ್ಲೀಸ್ಟ್ ಪೊಲೀಸ್ ಹೆಲ್ಪ್ ಆದ್ರೂ ತಗೋಬೇಕಾಗಿತ್ತು. ಅವ್ರ ಲೊಕೇಶನ್ ನ ಟ್ರೇಸ್ ಮಾಡಿರೋರು. ಎಲ್ಲಿಗೆ ಹೋಗ್ತಿದೀವಿ ಭೂಪತಿ? ಹೇಳದ್ನಲ್ಲಮ್ಮ ಅಮ್ಮ, ಇವತ್ತು ಇದಕ್ಕೊಂದು ಅಂತ್ಯ ಕಾಣೇ ಕಾಣುತ್ತೆ ಅಂತ. ಇದ್ಯಾವ ಜಾಗ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರೆ? ಇದೇ ಕ್ಲೈಮ್ಯಾಕ್ಸ್ ನಡೆಯೋ ಜಾಗ. ಬನ್ನಿ ಬನ್ನಿ. ಅಣ್ಣ, ನೀನ್ ನನಗೋಸ್ಕರ ಇಂಥ ಒಂದು ರಿಸ್ಕ್ ತಗೋತೀಯ ಅಂದ್ರೆ ಮೆಚ್ತೆ ಕಣೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವಳನ್ನ ಒಂದಣ್ಣಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಮೋದ್ಯಾ? ಪ್ಲೀಸ್, ನಿನ್ ಜೊತೆ ಮಾತಾಡೋದಕ್ಕೆ ನನಗೆ ಮನ್ಸಿಲ್ಲ, ಹೊರಟೋಗು. ಭೂಪತಿ, ಒಂದ್ ನಿಮಿಷ ನನ್ನ ಮಾತು. ನಾನು ಹೇಳ್ದೆ ಹೊರಟೋಗು ಅಂತ. ಭೂಪತಿ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನನ್ನ ಮಾತು ಕೇಳು, ತಪ್ಪೆಲ್ಲ ನಂದೆ. ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಭೂಪತಿ. ಮನೆಗೆ ದೊಡ್ಡ ಮಗ ನಾನು, ಜವಾಬ್ದಾರಿಯಿಂದ ಇರಬೇಕಾದವನು. ನಾನು ಇಂಥ ಕೆಲಸ ಮಾಡಿದ್ರೆ ಮನೆ ಮರ್ಯಾದೆ ಏನಾಗಬೇಕು ಅಂತ ಯೋಚನೆ ಮಾಡದೆ ದುಡುಕ್ಬಿಟ್ಟೆ. ಐ ಆಮ್ ಸಾರಿ ಕಣೋ, ಐ ಆಮ್ ರಿಯಲಿ ಸಾರಿ. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಏನೋ ಪ್ರಯೋಜನ? ನಿನ್ನ ಕ್ಷಮಿಸೋ ಅಷ್ಟು ನಾನೇನು ತೊಟ್ಟೋನಲ್ಲ ಬಿಡು. ಭೂಪತಿ, ಹಾಗೆ ಪ್ಲೀಸ್. ನಿನ್ಗೇನು ಮೌರ್ಯನ್ ಹಿಡಿಬೇಕಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಅವನನ್ನು ಹಿಡಿಯೋದಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತೀಯ? ಹೌದು. ಸದ್ಯಕ್ಕೆ ಇಡೀ ಮನೆಯಲ್ಲಿ ಮೌರ್ಯ ಬ್ಲೈಂಡ್ ಆಗಿ ಹಿಂದೆ ಮುಂದೆ ನೋಡದೆ ನಂಬೋ ವ್ಯಕ್ತಿ ಅಂದ್ರೆ ಅದು ನಾನೊಬ್ನೇ. ಅವನಿಗೆ ನನ್ನ ಮೇಲೆ ಡೌಟ್ ಬರಲ್ಲ. ಆದರೆ ನಾವು ಇದನ್ನು ಇಟ್ಕೊಂಡು ಒಂದು ಆಟ ಆಡಬೇಕು. ನೀನ್ ಹೇಳೋದು ನಿಜ. ಈಗ ಅವನು ನಿನ್ನನ್ನೇ ನಂಬೋದು. ನಾನು ಹೇಳ್ದಾಗ ಮಾಡ್ತೀಯಾ? ಹೇಳು, ಮಾಡೇ ಮಾಡ್ತೀನಿ.
ಎಲ್ರ ಮುಂದೆ, ಮನೆಯವ್ರಿಗೆ ಎಲ್ರ ಮುಂದೆ ನನ್ನ ಜೊತೆ ಜಗಳಾಡು. ತುಂಬ ದೊಡ್ಡ ಜಗಳ. ನಾನು ನೀನು ಇನ್ಯಾವತ್ತೂ ಮಾತಾಡೋಕ್ಕೆ ಆಗದಿರೋಷ್ಟು ಜಗಳ. ಇನ್ಫ್ಯಾಕ್ಟ್ ಈ ಮನೆಯವ್ರಿಗೆಲ್ಲ ಗೊತ್ತಾಗೋಷ್ಟು ಜಗಳ. ಅತ್ತಿಗೆ ಜೊತೆನೂ ನೀನು ಜಗಳ ಆಡಬೇಕು, ಅಷ್ಟು ರಿಯಲ್ ಅನ್ನಿಸ್ಬೇಕಿದು. ಅಮ್ಮ ಬಂದ್ರು ಅಮ್ಮ ಮುಂದೆನೂ ಹಿಂಗೆ ಜಗಳ ಆಡಬೇಕು. ಕೊನೆಯಲ್ಲಿ ಹೋಗ್ತಾ ನೀನ್ ಮನೆಯಿಂದ ಹೊರಗಡೆ ಹೋಗೋಷ್ಟು ಜಗಳ ಆಡು. ಮನೆಯಿಂದ ಹೋಗ್ತಾ ನಕ್ಷತ್ರನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಶುರು ನನಗೆ ಉರಿಯೋದ್ರೆ ನಿನ್ನ ಬಾಳ್ಕೊಳ್ಬೇಕು. ಭೂಪತಿ, ಏನು ಹೇಳ್ತಾ ಇದ್ಯಾ? ನಿನಗೆ ನಾನು ಹೊಡಿಬೇಕಾ? ನೋನು, ಜಗಳ ಅಲ್ಲ ಓಕೆ, ಆದರೆ ಹೊಡೆಯೋದಲ್ಲ ಬೇಡ. ಒಂದೇ ಒಂದು ಏಟು ಹೊಡೆದು ಬಿಡು. ಇಲ್ಲ ಅಂದ್ರೆ ಯಾರು ಸೀರಿಯಸ್ ಆಗಿ ತಗೊಳಲ್ಲ, ಅರ್ಥ ಮಾಡ್ಕೋ. ಈ ವಿಷಯ ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಅವನಿಗಿನ್ನ ಯಾರ್ಯಾರು ಲಿಂಕಲ್ಲಿ ಇದ್ದಾರೋ, ಯಾರ್ಯಾರು ಸಪೋರ್ಟ್ ಮಾಡ್ತೀಯಾರೋ ಯಾರಿಗೂ ಗೊತ್ತಿಲ್ಲ, ಅರ್ಥ ಮಾಡ್ಕೋ. ಆಯ್ತು, ಸರಿ. ಅವನು ಎಷ್ಟು ಸ್ಮಾರ್ಟ್ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾನೆ. ನಾವೆಲ್ಲ ಅವನಿಗಿಂತ ಮುಂಚೆ ಹುಡ್ತವ್ರು, ಅವನಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಜೋರ್ ಜಗಳ ಮಾಡಿ ಮನೆ ಬಿಟ್ಟೆ ಹೊಟ್ಟೋಗು. ನಕ್ಷತ್ರನೂ ನಾನು ನಿನ್ನಿಂದಾನೇ ಕಳಿಸ್ತೀನಿ. ಅವ್ಳು ಖಂಡಿತವಾಗಿ ಬರ್ತಾಳೆ. ನೀನು ಅವಳನ್ನ ಮಾಡು, ನನಗೆ ಲೈವ್ ಲೊಕೇಶನ್ ಶೇರ್ ಮಾಡು. ಅದನ್ನ ಫಾಲೋ ಮಾಡೋ ನಾನು ಬರ್ತೀನಿ. ಆಯ್ತು, ನೀನು ಹೇಳ್ದಂಗೆ ಮಾಡ್ತೀನಿ.